ಲಾಸ್ಟ್ ಸ್ಟೇಜ್ ಐತೆ ಅಂತ ಹೇಳಿದ್ಕೆ ನೋವು ಅದೊಂದು ಪೈನು ಫುಲ್ ಬಾಡಿನೇ ನೋವು. ಒಂದು 11 ನಾಳ ಪಿತ್ತನಾಳ ಎರಡೂ ಇಲ್ಲ ನನಗೆ. ಹಿಂಗೂ ಮಲಿಕಣಕ್ಕಲ್ಲ ಹೆಂಗೆ ಮಲಿಕೊಳ್ಳೋಕ್ಕೂ ಹೋಗಾಗಲ್ಲ. ಒಂದು ಮೆಮ್ಮು ಅಷ್ಟು ಟಚ್ ಆಗ್ಬಿಟ್ಟೈತೆ ಮೂಳೆಗೆ. ಮೋಹನ್ ಅಂತ ಯಶಪುರ 51. ಒಂದು ವರ್ಷ ಆಯ್ತು ಹೋದ ತಿಂಗಳಿಗೆ. ನಾವು ಮಾಮೂಲಿ ಹೊಟ್ಟೆ ನೋವು ಎಲ್ಲ ಇರೋದು. ನನಗೇನು ಹೊಟ್ಟೆ ಗ್ಯಾಸ್ಟ್ರಿಕ್ ಮಾತ್ರೆ ಮೆಡಿಕಲ್ ಶಾಪಲ್ಲಿ ಯಾವ್ದು ಕೊಡ್ತಾರೋ ನುಂಗ್ಕೊಂಡಿದ್ದೆ. ಅದು ಜಾಂಡೀಸ್ ಆಗೋಗಿತ್ತು. ಆಮೇಲೆ ನಮ್ಮ ಅಣ್ಣನ ಮಗನ ಡಾಕ್ಟ್ರು ಅವನ ಹತ್ರ ಹೋಗಿ ಎಲ್ಲ ತೋರಿಸಿದ್ವಿ. ಇಮ್ಮಿಡಿಯೇಟಾಗಿ ಸ್ಕ್ಯಾನಿಂಗು ಎಲ್ಲ ಬರ್ಸ್ಕೊಟ್ಟ. ಅದಾದಮೇಲೆ ಈಗ ಆಪ್ರೇಷನ್ ಮಾಡಿ ಒಂದು 11 ನಾಳ ಪಿತ್ತನಾಳ ಎರಡೂ ಇಲ್ಲ ನನಗೆ. ಅದು ಸಪ್ರೇಟಾಗಿ ಮಾಡೋರು. ಅದ್ರ ಮೇಲೆ ಇಲ್ಲೆಲ್ಲೋ ಗೆಡ್ಡೆ ಕಟ್ಟೈತೆ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ. ಒಂದು ಮೆಮ್ಮು ಅಷ್ಟು ಟಚ್ ಆಗ್ಬಿಟ್ಟೈತೆ ಮೂಳೆಗೆ. ಅದರಿಂದನೇ ಮೈಕೈ ನೋವು. ಕೂತ್ಕೊಳಕ್ಕಾಗಲ್ಲ, ಮಲಿಕೊಳಕ್ಕೂ ಆಗಲ್ಲ. ಇಲ್ಲ ಒಂದು ವರ್ಷದಿಂದ ಸುಸ್ತು ಜ್ವರ ಏನು ಬಂದಿಲ್ಲ. ಇಂಜೆಕ್ಷನ್ 9 ಇಂಜೆಕ್ಷನ್ ತಗೊಂಡಿದ್ದೆ. ಒಂಚೂರು ಏನು ಅದಾದಮೇಲೆ ಇವಾಗಿದ್ದ ಶುರುವಾಗೋಗೋದು. ಇವಾಗ ಹೋದ್ರೆ ಬರೀ ಮಾತ್ರೆ ಕೊಡ್ತಾರೆ. ಇಂಜೆಕ್ಷನ್ ಎಲ್ಲ ಕಾಸ್ಟ್ಲಿ. ಇವಾಗ ಆ ಬೀಡಿ ಗಿಡ ಸೇರ್ತಾ ಇರಲಿಲ್ಲ, ಎಣ್ಣೆ ಹೊಡಿತಾ ಇದ್ದೆ ಅಷ್ಟೇ. ಅದ್ಬಿಟ್ಟೆ ಬೇರೆ ಇವ ಸ್ಟಾಪ್ ಮಾಡಿ ಆ ಸ್ಕ್ಯಾನಿಂಗ್ ಮಾಡಿಸೋರಿಗೆ ಸರ್ ಇವ್ನು ಎಣ್ಣೆ ಹೊಡಿತಾನೆ ಕೇಳಿ ಅಂತ. ಇಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಪ್ರಾಬ್ಲಮ್ ಏನಾಯ್ತಾಯ್ತು ಅಂದರೆ ರೀಸರ್ಸ್ಗೆ ಹೋದ್ರೆ ಯೆಲ್ಲೋ ಕಲರು ಫುಲ್ಲು ಎಲ್ಲೋ ಬಟ್ಟೆ ಯೆಲ್ಲೋ ಕಲರ್ ಹೋಗೋದು. ನಾನೇನೋ ನೀವು ಮಾತ್ರೆ ನುಂಗಿದ್ದೀನಿ ಅಂತ ಸುಮ್ಕಾಗ್ಬಿಟ್ಟಿದ್ದೆ. ಹೊಟ್ಟೆ ನೋವು ಮಾತ್ರೆ ಒಂದು ಪ್ಯಾಡಿ 15 ದಿನ ಕಂಟಿನ್ಯೂ ಮಾಡ್ತಾಯಿದ್ದೆ. ಮೆಡಿಕಲ್ ಶಾಪನ್ನು ಹೇಳ್ದೆ ಹೋಗಿ ತೋರ್ಸಪ್ಪ ಅಂತ. ನಾನು ಕೇರ್ಲೆಸ್ ಮಾಡ್ರೆ ಹೋಗುದು ಅಂತ. ಆಮೇಲೆ ಅಮಾವಾಸ್ಯೆ ದಿನ ಫುಲ್ಲು ಯೆಲ್ಲೋ ಕಲರ್ ಆಗೋಗುತ್ತೆ ಎಲ್ಲ ಮುಖ ಎಲ್ಲ. ನನ್ನ ಮಗಳು ಹಿಂಗೈತೆ ಅಂತ ಹೇಳಿ ಇಮ್ಮಿಡಿಯೇಟ್ ಆವಾಗಲೇ ಕರ್ಕೊಂಬಂದು ಬ್ಲಡ್ ರಿಪೋರ್ಟ್ ಎಲ್ಲ ಅವತ್ತೇ ಮಾಡಿಸಿ. ಆವಾಗಲೇ ಗೊತ್ತಾಗಿದೆ ಕ್ಯಾನ್ಸರ್ ಐತೆ, ಏನು ಹೊಟ್ಟೆ ಕ್ಯಾನ್ಸರ್ ಇರ್ತಾರೆ. ಮೇಡಮ್ ಎಲ್ಲ ತೀರೋಗ್ಬಿಟ್ಟವ್ರೆ, ನಮ್ಗೆ ಹೆಂಗೆ ಗೊತ್ತು? ನಮ್ಮ ಅಣ್ಣ ನಮ್ಮ ಅಕ್ಕಿನ ಕೇಳಿದ್ರೆ ವಂಶ ಪರಂಪರೆ ಅಂತಾರೆ. ನಾನು ಹಂಗೂ ನಮ್ಮ ಅಣ್ಣನ ಮಗ ಹೇಳಿಲ್ಲ. ಲಾಸ್ಟ್ ಸ್ಟೇಜ್ ಐತೆ ಅಂತ ಹೇಳಿದ್ಕೆ ಹಿಂಗೈತೆ ಹೇಳ್ಬಿಡಿ ಬೇಜಾರು ಮಾಡ್ಕೊಂತಾನೆ ಅಂತ ಹೇಳ್ಸಿದ್ದು. ಕಂಟಿನ್ಯೂ ಕೊಡಿಸಿ ಇವಾಗ ಒಂದು 2 ತಿಂಗಳೇನೋ ಆಯಿತು ಬಿಟ್ಬಿಟ್ಟು ನಾನು. ಅದಕ್ಕೆ ಬೇಡ ಅಂತ ನಾನು ಬರೀ ಮಾತ್ರೆ ಕೊಡಿ ಇದ್ದು ಅಷ್ಟು ದಿನ ಮಾತ್ರೆಯಲ್ಲಿ ಇರ್ತೀನಿ ಅಂತ. ನನ್ನ ಮಗಳ ಮದುವೆವರೆಗೂ ವೆಯ್ಟ್ ಮಾಡಿದೆ, ಮೇವರೆಗೂ. ಆ ಮಗಳು ಮದುವೆ ಅಷ್ಟೊತ್ತಿಗೆ ಆಪ್ರೇಷನ್ ಎಲ್ಲ ಮಾಡಿಸಿದ್ದು. ಓಡಾಡ್ಕೊಂಡಿದ್ದ. ಅವಳೊಬ್ಳು ಮದುವೆ ಆಗ ಕುಡ್ಸಪ್ಪ ಅಂದಿದ್ದೆ, ಉಳಿಸಿದ್ದ ಡಾಕ್ಟ್ರು ಅಷ್ಟೇ. ಅದಾದ್ಮೇಲೆ ಮಗಳು ಮದುವೆ ಮಾಡ್ಕೊಂಡೋದು. ನಾನು ಮಾಮೂಲಿ ಅದೇ ಮಾತ್ರೆಗಳು ನುಂಗ್ಕೊಂಡು ಇದ್ದೀನಿ. ಅಂದರೆ ಇವಾಗೇನು ಸುಸ್ತು ಏನೂ ಆಗಲ್ಲ, ನಡೆಯೋಕೆ ಒಂದಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನು. ಊಟ ಎಲ್ಲ ಮಾಡ್ತೀನಿ, 2 ಟೈಮ್ ಮಾಡ್ತೀನಿ. ಇವಾಗ 10:30ಗೆ ಒಂದು ಸಲ ಮಾಡಿದ್ರೆ 12:30ಗೆ ಒಂದು ಸಲ ಮಾಡ್ತೀನಿ. ನೈಟು ಅಷ್ಟೇ 10 ಗಂಟೆಗೆ ಊಟ ಮಾಡಿಬಿಟ್ಟು 1 ಗಂಟೆ ರಾತ್ರಿಗೆ ಎದ್ದು ಊಟ ಮಾಡ್ತೀನಿ. ನೋವು ಅದೊಂದು ಪೈನು ಫುಲ್ ಬಾಡಿನೇ ನೋವು. ಹಿಂಗೂ ಮಲಿಕೊಳಕ್ಕಲ್ಲ ಹೆಂಗೆ ಮಲಿಕೊಳ್ಳೋಕ್ಕೂ ಆಗಲ್ಲ. ಅದನ್ನು ಎಷ್ಟು 150 300 mgದು 2 ಮಾತ್ರೆ ತಂತೀನಿ. ನಿದ್ದೆ ಬರೋಲ್ಲ. 1 ಗಂಟೆಗೆ ಬಿಡಿಸಿದ್ರೆ ಇನ್ನು ಬೆಳಕಾನ ಎದ್ದೇ ಇರಬೇಕು. ತಿರ್ಗಾ ಇನ್ನೊಂದು ಮಾತ್ರೆ ತಗೊಂತೀನಿ ಮಧ್ಯರಾತ್ರಿಲಿ. ತಿರ್ಗಾ ಬೆಳಿಗ್ಗೆ 6 ಗಂಟೆಗೆ ಬಡಿಸ್ಬಿಡ್ತಾರೆ. 6 ಗಂಟೆಗೆ ಬಡಿಸಿದ್ರೆ ಇನ್ನೇನು ತಗೊಳಕ್ಕಾಯ್ತದೆ ಮಾತ್ರೆ. ಇವ್ರು ಬೈತಾರೆ ಮನೇಲಿ, ನಿದ್ದೆ ಮಾತ್ರೆ ಬೇಡ ಅಂತ. ಅಯ್ಯೋ ಮೇಡಮ್ ಅದೇ ಹೇಳೋಣ ಅಂತಿದೆ. ನಮ್ಮ ಅಕ್ಕ ಕಳಿಸಿದ್ದು. ಆಮೇಲೆ TV ಯೂಟ್ಯೂಬಲ್ಲಿ ಚೆಕ್ ಮಾಡ್ತೀವಲ್ವ, ಅವಾಗ ಒಳಗಡೆ ಹೋಗಿದ್ದೆ. ಊಟ ಎಲ್ಲ ಮಾಡಬೇಕಪ್ಪ, ಕಾಫಿ ಟೀ ಹಾಲು ಎಲ್ಲ ಸಪ್ಪೆ, ಶುಗರ್ ಲೆಸ್ಸು ಅಷ್ಟೇ ಮೇಡಮ್. ಹೇಳ್ದೆ ಹಿಂಗೆ ನೋವಿದೆ ಅಂತ. ಸರಿ ಆಯಿತು ಅಂತ ಅವ್ರು ಹೇಳಿ.